ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಎಪಿಜೆ ಅಬ್ದುಲ್ ಕಲಾಂ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಅವರೊಂದಿಗೆ ನಮ್ಮ ತಂಡ ಕಂಗ್ರ್ಯಾಚುಲೇಷನ್ ಅಫಜಲ್ಪುರ PU ಟಾಪರ್ಸ್ ಎಂಬ ವಿಶೇಷ ಸಂದರ್ಶನ. 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಈಗಾಗಲೇ ರಾಜ್ಯ ಸರ್ಕಾರ ಅಧಿಕೃತವಾಗಿ ನಿನ್ನೆ ದಿನ ಘೋಷಣೆ ಮಾಡಿತು. ಆ ಫಲಿತಾಂಶದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಒಂದು ಫಲಿತಾಂಶವನ್ನು ಗಮನಿಸೋದಾದರೆ ನಾವು ಅತ್ಯಂತ ಕೆಳಮಟ್ಟದಲ್ಲಿದ್ದೀವಿ. ಪ್ರಥಮ ಸ್ಥಾನದಲ್ಲಿ ಈಗಾಗಲೇ ತಮ್ಗೆ ಗೊತ್ತಿರುವಂತೆ ಉಡುಪಿ ಇದೆ. ಇನ್ನು ಕೊನೆಯ ಸ್ಥಾನದಲ್ಲಿ ನಾವು ಕಲಬುರಗಿ ಇದ್ದೀವಿ. ಇದೊಂದು ನಮ್ಮ ದೊಡ್ಡ ದುರಂತ ಅಂತ ಹೇಳ್ಬೋದು. ಆದರೂ ಕೂಡ ಅಫಜಲ್ಪುರ ತಾಲೂಕಿನ ಫಲಿತಾಂಶವನ್ನ ಗಮನಿಸೋದಾದರೆ ಅತಿ ಹೆಚ್ಚು ಡಿಸ್ಟಿಂಕ್ಷನ್ ಅನ್ನ ನಾವು ನಮ್ಮ ತಾಲೂಕಿನಲ್ಲಿ ಪಡ್ಕೊಂಡಿದ್ದೀವಿ. ಇದು ಒಂದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಅದರಲ್ಲೂ ಕಲಬುರಗಿ ಹಿಂದುಳಿದ ಜಿಲ್ಲೆ ಆಗಿದ್ರು, ಅಫಜಲ್ಪುರ ತಾಲೂಕು ಹಿಂದುಳಿದ ತಾಲೂಕಾಗಿದ್ರು ಕೂಡ ಒಂದು ಉತ್ತಮ ಫಲಿತಾಂಶವನ್ನ ಇಡೀ ರಾಜ್ಯಕ್ಕೆ ಕೊಡುವಲ್ಲಿ ನಾವು ಮುಂದೆ ಇದ್ದೀವಿ ಅನ್ನೋದು ಕೂಡ ಈ ಫಲಿತಾಂಶದ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ತಿಳಿಸಲು ಇಷ್ಟಪಡ್ತೀನಿ. ಇನ್ನು ನಮ್ಮ ಕಾಲೇಜಿನ ವಿಚಾರಕ್ಕೆ ಬಂದ್ರೆ ಈ 2024-25ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಫಲಿತಾಂಶವನ್ನ ಗಮನಿಸೋದಾದರೆ ಕಲಾ ವಿಭಾಗದಲ್ಲಿ ಒಟ್ಟು ನಾವು 88.55% ಫಲಿತಾಂಶವನ್ನ ಕಲಾ ವಿಭಾಗದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದ ವಿಷಯಕ್ಕೆ ಬಂದ್ರೆ 91.18% ಫಲಿತಾಂಶವನ್ನ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ನಾವು ಪಡೆದುಕೊಂಡಿದ್ದೀವಿ. ಒಟ್ಟಾರೆ ಕಾಲೇಜಿನ ಫಲಿತಾಂಶವನ್ನ ಗಮನಿಸೋದಾದರೆ 91% ಫಲಿತಾಂಶವನ್ನ ನಮ್ಮ ಕಾಲೇಜಿನಲ್ಲಿ ನಾವು ಪಡೆದುಕೊಂಡಿದ್ದು. 160 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ರು. ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅಂದ್ರೆ ಡಿಸ್ಟಿಂಕ್ಷನ್ ಅನ್ನ 31 ವಿದ್ಯಾರ್ಥಿಗಳು ಕೂಡ ಪಡೆದುಕೊಂಡಿದ್ದಾರೆ. ಹಾಗೆ ಪ್ರಥಮ ಶ್ರೇಣಿಯಲ್ಲಿ 99 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ದ್ವಿತೀಯ ಶ್ರೇಣಿಯಲ್ಲಿ 15 ವಿದ್ಯಾರ್ಥಿಗಳು, ತೃತೀಯ ಶ್ರೇಣಿಯಲ್ಲಿ 2 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಅದೇ ರೀತಿ ನಾವು ವಿಷಯವಾರು ಕೂಡ ನಮ್ಮ ಕಾಲೇಜಿನಲ್ಲಿ ಈ ಸಿಬ್ಬಂದಿಗಳಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದೀವಿ. 100ಕ್ಕೆ 100 ವಿಷಯವನ್ನ ಯಾರು ವಿಷಯವಾರು ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ತಾವು ಪ್ರಯತ್ನವನ್ನ ಪಡ್ತೀವಿ ಅಂತ ಉಪನ್ಯಾಸಕರಿಗೆ ನಮ್ಮ ಕಾಲೇಜಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಸನ್ಮಾನವನ್ನ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಆ ಟಾಸ್ಕ್ ಅನ್ನ ಕೊಟ್ಟಿದ್ದೀವಿ. ಅದನ್ನ ಕೆಲವು ವಿಷಯಗಳಲ್ಲಿ ಕೆಲವು ವಿಷಯ ಶಿಕ್ಷಕರು ಪೂರ್ಣಗೊಳಿಸಿದ್ದಾರೆ. ಅದರಲ್ಲಿ ಕನ್ನಡ ವಿಷಯಕ್ಕೆ ಬಂದಾಗ 100ಕ್ಕೆ 100 2 ವಿದ್ಯಾರ್ಥಿಗಳು, ಶಿಕ್ಷಣ ಶಾಸ್ತ್ರದಲ್ಲಿ 100ಕ್ಕೆ 100 2 ವಿದ್ಯಾರ್ಥಿಗಳು, ಸಮಾಜಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಒಬ್ಬ ವಿದ್ಯಾರ್ಥಿ ಮತ್ತು ವ್ಯವಹಾರ ಅಧ್ಯಯನ ವಿಷಯದಲ್ಲಿ 100ಕ್ಕೆ 100 ಒಬ್ಬ ವಿದ್ಯಾರ್ಥಿ ಪಡೆದುಕೊಂಡಿದ್ದು ಕೂಡ ನಾವು ಹೆಮ್ಮೆ ಅಂತ ಹೇಳ್ಬಹುದು. ಇದೆಲ್ಲವನ್ನ ಗಮನಿಸಿದರೆ ಒಟ್ಟಾರೆ ಫಲಿತಾಂಶ ನಮಗೆ ಬಹಳ ತೃಪ್ತಿಯನ್ನ ತಂದಿದೆ. ಆದ್ರೂ ಕೂಡ ನಮ್ಮ ನಿರೀಕ್ಷೆ ಏನಿತ್ತು ಅಂತ ಕೇಳಿದ್ರೆ 97.33 ಸರಸ್ವತಿ ರಾಠೋಡ್ ಕಲಾ ವಿಭಾಗದಲ್ಲಿ ಪಡೆದುಕೊಳ್ಳುವುದರ ಮೂಲಕ ತಾಲೂಕಿನ ಹೆಮ್ಮೆಯನ್ನ ಹೆಚ್ಚಿಸಿದ್ದಾಳೆ. ಅದೇ ರೀತಿ ಕಲಾ ವಿಭಾಗದಲ್ಲಿ ಕಾಲೇಜಿನ ಶಶಿಕುಮಾರ್ ಉಕ್ಲಿ 96.5% ಪಡೆದುಕೊಂಡು ನಮ್ಮ ಕಾಲೇಜಿನ ಮತ್ತು ತಾಲೂಕಿನ ಹೆಮ್ಮೆಯನ್ನ ಹೆಚ್ಚಿಸಿದ್ದಾರೆ. ಅದೇ ರೀತಿ ಇನ್ನು ವಾಣಿಜ್ಯ ವಿಭಾಗದ ವಿಚಾರಕ್ಕೆ ಬಂದ್ರೆ ವಿಜಯಲಕ್ಷ್ಮಿ ಕರಜ್ಗಿ ಸುಮಾರು 95% ಫಲಿತಾಂಶದೊಂದಿಗೆ ತಾಲೂಕಿನ ಹೆಮ್ಮೆಯನ್ನ ಹೆಚ್ಚಿಸಿದ್ದಾಳೆ. ಅದೇ ರೀತಿ ಸೃಷ್ಟಿ ಪೂಜಾರಿ 89.83 ಫಲಿತಾಂಶವನ್ನ ಪಡೆದುಕೊಂಡು ನಮ್ಮ ಕಾಲೇಜಿನ ಮತ್ತು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲವನ್ನ ಗಮನಿಸಿದ್ರೆ ನಾವೆಲ್ಲ ಪ್ರತಿ ವರ್ಷ ಒಳ್ಳೆಯ ಫಲಿತಾಂಶವನ್ನ ತಾಲೂಕಿನಲ್ಲಿ ಕೊಡ್ತಾನೆ ಬಂದಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಪರಿಶ್ರಮ ಎಲ್ಲವೂ ಕೂಡ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಫಲಿತಾಂಶ ತೃಪ್ತಿ ಕೂಡ ತಂದಿದೆ. ಇನ್ನೊಂದಿಷ್ಟು ನಮ್ಮ ನಿರೀಕ್ಷೆ ಇತ್ತು. ಏನಂತ ಕೇಳಿದ್ರೆ ಕಲಾ ವಿಭಾಗದಲ್ಲಿ ನಾವು 98% ಫಲಿತಾಂಶವನ್ನ ನಾವು ದಾಟ್ತೀವಿ ಅನ್ನೋದು ನಮ್ಮ ಒಂದು ನಿರೀಕ್ಷೆ ಇತ್ತು. ಆದ್ರೂ ಕೂಡ ಈ ಫಲಿತಾಂಶ ನಮಗೆ ತೃಪ್ತಿಯನ್ನ ತಂದಿದೆ. ತಾಲೂಕಿನ ಒಂದು ನಾವು ಕಳೆದ ವರ್ಷದ ಏನು ಫಲಿತಾಂಶವಿತ್ತು ಅದನ್ನ ಸರಾಸರಿಯಲ್ಲಿ ಕಾಯ್ದುಕೊಂಡು ಬಂದಿದ್ದೀವಿ. ಮತ್ತು ಜಿಲ್ಲಾ ಮಟ್ಟದ ಟಾಪ್ 10 ವಿದ್ಯಾರ್ಥಿಗಳಲ್ಲಿ ನಮ್ಮ ಕಾಲೇಜಿನ 2 ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಇದ್ದಾರೆ ಅನ್ನೋದು ಕೂಡ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೀವು ಸರಾಸರಿ ಜಿಲ್ಲೆಯ ಟಾಪ್ 10 ಗಮನಿಸಿದ್ರೆ
ಟಾಪ್ 10 ನಲ್ಲಿ ಅಫಜಲ್ಪುರ ತಾಲೂಕಿನ 4 ವಿದ್ಯಾರ್ಥಿಗಳ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಸಂಗತಿ ಅಂತ ಹೇಳ್ತೀನಿ. ಹೀಗೆ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ನಾನು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು, ತಾಲೂಕಿನ ಸಮಸ್ತ ಜನತೆ ಮತ್ತು ಸಿಬ್ಬಂದಿ ವರ್ಗದ ನನ್ನೊಟ್ಟಿಗೆ ನಿಂತು ಇವತ್ತು ಈ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಎಲ್ಲ ಫಲಿತಾಂಶ ಈ ನಮ್ಮ ಸಿಬ್ಬಂದಿಗಳು ಮತ್ತೆ ತಾಲೂಕಿನ ಜನತೆಗೆ ನಾನು ಅರ್ಪಿಸುವುದರ ಮೂಲಕ ಮತ್ತೊಮ್ಮೆ ಈ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಟಾಪರ್ಸ್ ನಿಮ್ ಜೊತೆಗೆ ಇದ್ದಾರೆ ಸರ್, ನಮ್ಮ ಅಕ್ಕಪಕ್ಕದಲ್ಲಿ ಕೂತಾರೆ. ಮೊದಲೆಲ್ಲ ಬೆಂಚ್ ಮೇಲೆ ಕೂತ್ಕೊಳ್ತಾ ಇದ್ರು, ನಿಮ್ ಎದುರುಗಡೆ ಕೂತ್ಕೊಂಡು ನಿಮ್ ಪಾಠವನ್ನ ಕೇಳ್ತಾ ಇದ್ರು. ಇವಾಗ ಟಾಪರ್ಸ್ ಆಗಿದ್ದು ನಿಮ್ ಜೊತೆಗೆ ನಿಮ್ಮ ವೇದಿಕೆಯನ್ನ ಹಂಚ್ಕೊಂಡಿದ್ದಾರೆ. ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಅಂತ ಸರ್? ನಿಜವಾಗ್ಲೂ ಏನಂತ ಕೇಳಿದ್ರೆ, ನಾನು ಯಾವಾಗ್ಲೂ ತರಗತಿಯಲ್ಲಿ ಕೂಡ, ನಾವು ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ಬಾರಿ ನಾವು ವಿದ್ಯಾರ್ಥಿಗಳಿಗೆ ಇದನ್ನ ಹೇಳ್ತಿರ್ತೀವಿ. ಒಬ್ಬ ತಂದೆ, ಒಬ್ಬ ಗುರು ಯಾವಾಗ ಖುಷಿ ಪಡ್ತಾರ ಅಂತ ಕೇಳಿದ್ರೆ, ತನ್ನ ಕೈಯಲ್ಲಿ ಕಲಿತ ಒಬ್ಬ ಶಿಷ್ಯ ತನ್ನನ್ನ ಮೀರಿಸುವಂತೆ ಬೆಳೆಯಬೇಕು. ಒಬ್ಬ ತಂದೆ ತಾಯಿ ಯಾವಾಗ ಸಂತೋಷ ಪಡ್ತಾರ ಅಂತ ಕೇಳಿದ್ರೆ, ತನ್ನ ಮಗ ವೇದಿಕೆ ಹತ್ತುವಾಗ 4 ಜನ ಚಪ್ಪಾಳೆ ಹೊಡಿಬೇಕು. ಅಂತ ಒಂದು ಸಂದರ್ಭ ನೀವು ತರಬೇಕು. ಅಂದಾಗ ಮಾತ್ರ ಒಬ್ಬ ತಂದೆಗೂ ತಾಯಿಗೂ ಮತ್ತೆ ಗುರುಗೂ ಖುಷಿ ಆಗ್ತದ, ಸಂತೋಷ ಆಗ್ತದ ಅಂತ ಯಾವಾಗ್ಲೂ ಹೇಳ್ತಿದ್ದೆ. ಅದನ್ನ ಇವತ್ತು ನಾನು ಇವ್ರ ಜೊತೆ ಕೂತಾಗ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಾವು ಕಳೆದ ನಿನ್ನೆ ದಿನ ರಿಸಲ್ಟ್ ಸರ್ಕಾರ, ರಾಜ್ಯ ಸರ್ಕಾರ ಫಲಿತಾಂಶ ಘೋಷಣೆ ಮಾಡ್ತದಂದಾಗ ಅವ್ರಿಗೆಷ್ಟು ಕ್ಯೂರಿಯಾಸಿಟಿ ಇತ್ತು ಗೊತ್ತಿಲ್ಲ. ನಮ್ಮ ಎಲ್ಲ ಸಿಬ್ಬಂದಿಗಳು ಅತ್ಯಂತ ಕಾತುರದಿಂದ ನಾವು ಕಾಯ್ತಾ ಇದೀವಿ. ಬಹಳ ಸಂತೋಷ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ಈ ರೀತಿ ಸಂದರ್ಶನದಲ್ಲಿ ಅವರು ಭಾಗಿಯಾಗ್ತಾ ಇರೋದು, ನಮ್ಮ ಸರಿ ಸಮಾನವಾಗಿ ಅವರು ಕುಂತ್ಕೊಳ್ಳೋದು, ಇದು ಬಹಳ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಹ್ಯೂಜ್ ಸ್ಟೂಡೆಂಟ್ ಆಫ್ ಸ್ಟ್ರೆಂತ್ ನಿಮ್ ಕಾಲೇಜಲ್ಲಿ, APJ ಅಬ್ದುಲ್ ಕಲಾಂ ಕಾಲೇಜ್ ಅಂದ್ರೆ ಒಂಥರ ಶೈಕ್ಷಣಿಕವಾಗಿ ಒಂದು ಕೇಂದ್ರ ಬಿಂದುವಾಗಿ ಅಫಜಲ್ಪುರದಲ್ಲಿ ಇದೆ. ಈಗ PU ಕಾಲೇಜಿನಲ್ಲಿ ನಿಮ್ಮ ಟಾಪರ್ಸ್ ಗಳ ಅಕ್ಕಪಕ್ಕದಲ್ಲಿದ್ದಾರೆ, ಅವ್ರ ಆಕ್ಟಿವಿಟೀಸ್ ಗಳು ಯಾವ ರೀತಿ ಆಗಿದ್ವು ಅಂತ? ಒಂದು ನಮ್ಮಲ್ಲಿ ನಾವು ನಮ್ಮ ಕಾಲೇಜ್ ಅಂತಂದಾಗ ಈಗ ಹೆಂಗೆ ಅಂತ ಕೇಳಿದ್ರೆ, ನಮ್ಮ ಒಂದು ಉದ್ದೇಶ ಏನದಂತ ಕೇಳಿದ್ರೆ, ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅನ್ನೋದೇ ನಮ್ಮ ಆದ್ಯತೆ. ಅದು ನಾವು ಯಾವ ಪತ್ರಿಕೆಗಳಲ್ಲಿ, ಕರಪತ್ರಗಳಲ್ಲಂತೂ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಪ್ರಕಟಣೆ ಮಾಡದೇ ಇದ್ರೂ ಕೂಡ ವಾಸ್ತವಿಕವಾಗಿ ನಾವು ಅದನ್ನು ಅಳವಡಿಸಿಕೊಂಡಿದ್ದೀವಿ. ಇವರ ಬಗ್ಗೆ ನಾನು ಹೇಳೋದಾದ್ರೆ, ಸರಸ್ವತಿ ಕಳೆದ ಪ್ರಥಮ PUC ಯಲ್ಲಿ ಫಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ಟಾಪರ್, ಫಸ್ಟ್ ವಾಣಿಜ್ಯ ವಿಭಾಗದಲ್ಲಿ ಫಸ್ಟ್ PUC ಯಲ್ಲಿ ಟಾಪರ್. ಮತ್ತೆ ಅದನ್ನು ಹೊರತುಪಡಿಸಿ ಕಾಲೇಜಿನಲ್ಲಿ ಕೂಡ ಒಳ್ಳೆ ಕ್ರಿಯಾಶೀಲ ವಿದ್ಯಾರ್ಥಿಗಳು, ಪ್ರಶ್ನೆ ಮಾಡುವ ಗುಣ, ಇವರೆಲ್ಲರೂ ಪ್ರಶ್ನೆ ಮಾಡುವ ಗುಣ, ಜೊತೆಗೆ ಯಾವ್ದು ಸಂಶಯ ಇರ್ತದ ಅದನ್ನ ಓರೆ ಹಚ್ಚಿ ನೋಡುವ ಗುಣ ಇವರೆಲ್ಲ ಅದ. ಜೊತೆಗೆ ಯಾವುದೇ ಉತ್ತರ ಪತ್ರಿಕೆಗಳಲ್ಲಿ ಅಂಕಗಳು ಹೆಚ್ಚು ಕಡಿಮೆ ಆದರೂ ಕೂಡ ಯಾಕೆ ನಂದು ಕಡಿಮೆ ಆಯ್ತು, ಎಲ್ಲಿ ನಾನು ತಪ್ಪದೆ ಅನ್ನುವ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಗುಣಗಳು ಕೂಡ ಇವರೆಲ್ಲ ಅದ. ನಾವು ನಿರೀಕ್ಷೆ ಇತ್ತು, ಇವ್ರು ಮಾಡ್ತಾರ ಅನ್ನುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ತಕ್ಕಂತೆ ಅವರು ಉತ್ತಮ ಫಲಿತಾಂಶವನ್ನ ಪಡೆದುಕೊಂಡಿದ್ದಾರೆ. ಪಠ್ಯ ಜೊತೆ ಪಠ್ಯೇತರ ಚಟುವಟಿಕೆಗಳು, ಈಗ ಬೇರೆ ಬೇರೆ ಚಟುವಟಿಕೆಗಳು ನಮ್ಮಲ್ಲಿ ನೀವು ಸುದ್ದಿವಾಹಿನಿಯವರು ಈಗಾಗಲೇ ಕಳೆದ ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳು ಏರ್ಪಡಿಸಿದಾಗಲೂ ಕೂಡ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಳ. ಇವಳು ಕೂಡ ಹಾಗೆ ನಿರೂಪಣೆಯಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆಗಳನ್ನ ಮಾಡ್ತಕ್ಕಂಥದ್ದು. ಸೃಷ್ಟಿ ತಾನಾಯ್ತು, ತನ್ನ ಕೆಲಸ ಆಯ್ತು, ಆದ್ರೆ ಆಕ್ಟಿವ್ ಆಗಿ ಒಳ್ಳೆ ರೀತಿ ಅಭ್ಯಾಸದ ಕಡೆಗೆ ಗಮನ. ಮತ್ತು ಶಶಿಕುಮಾರ್ ಕೂಡ ಹಾಗೆ, ಅವನು ಕೂಡ ವಿದ್ಯಾಭ್ಯಾಸ ಕಡೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಮೊಬೈಲ್ಗಳಿಗೆ ಅವಕಾಶಗಳೇ ಇಲ್ಲ ಕಾಲೇಜಲ್ಲಿ. ಸೊ ಮೊಬೈಲ್ಗಳಲ್ಲಿ ಮತ್ತು ಸ್ಮಾರ್ಟ್ ವಾಚ್ಗಳಿಗೆ ಅವಕಾಶಗಳೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಭ್ಯಾಸದಲ್ಲಿ ತೊಡಗಿರ್ತಾರೆ. ಬಹುಶಃ 4 ಜನ ಟಾಪರ್ಸ್ ಆಗ್ಬೇಕಾದ್ರೆ ಮೊಬೈಲ್ ಇಲ್ಲ, ಅಲೋ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆಯ್ತೇನೋ ಅಂತ ಹಂಗನ್ನೋದಕ್ಕಿಂತ ಮೊಬೈಲ್ ಇಲ್ದೇನೆ ಮನೇಲಿ ಹೋದ್ರು ಮೊಬೈಲ್ ಬಳಕೆ ಮಾಡಬಹುದು. ಅದು ನನ್ನ ಒಂದು ಗಮನಕ್ಕಿರೋದೇನಂತಂದ್ರೆ, ಇವತ್ತು ಹೆಚ್ಚು ವಿದ್ಯಾರ್ಥಿಗಳು ಮೊಬೈಲ್ ಅನ್ನೇ ಬಳಸ್ತಾ ಇರೋದ್ರಿಂದ ಒಂದಿಷ್ಟು ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ, ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನೋದೇ ನನ್ನೊಂದಿಷ್ಟು ಅಭಿಪ್ರಾಯ. ಹಾಗಂತ ಮೊಬೈಲ್ ಬಳಸಲಿಲ್ಲ, ಅದಕ್ಕೆ ಒಳ್ಳೆ ಫಲಿತಾಂಶವನ್ನು ಪಡೆದುಕೊಂಡ್ರು ಅನ್ನೋದು ಕೂಡ ಸತ್ಯಕ್ಕೆ ದೂರವಾದದ್ದು. ಈಗ ಸರ್, ಈಗ ಅಪ್ಕಮಿಂಗ್ PUC ಯಾರು ಬರೀತಾ ಇದಾರೋ ನಿಮ್ ಕಾಲೇಜಲ್ಲಿ, ಆಮೇಲೆ ಇನ್ನುಳಿದ ತಾಲೂಕಿನ ಅಫಜಲ್ಪುರ ತಾಲೂಕಿನ PU ವಿದ್ಯಾರ್ಥಿಗಳಿಗೆ ತಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡೋದಾದ್ರೆ, ಉತ್ತಮ ಫಲಿತಾಂಶಕ್ಕಾಗಿ ಸಜೆಷನ್ ಕೊಡೋದಾದ್ರೆ? ಈಗಾಗಲೇ ರಾಜ್ಯ ಸರ್ಕಾರ ತಮ್ಗೆಲ್ಲ ಗೊತ್ತಿರುವಂತೆ ಕಳೆದ ವರ್ಷ SSLC ಪರೀಕ್ಷೆಯಲ್ಲಿ ವೆಬ್ ಕಾಸ್ಟಿಂಗ್ ಅನ್ನು ಮಾಡಿತು. PUC ಯಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಮಾಡಲಿಲ್ಲ, ಮುಂದೆ ಸಪ್ಲಿಮೆಂಟರಿ ಮಾಡ್ತು. ಅದರ ಎಫೆಕ್ಟ್ ಅಷ್ಟೊಂದು PUC ವಿದ್ಯಾರ್ಥಿಗಳಿಗೆ ಆಗ್ಲಿಲ್ಲ. ಈ ವರ್ಷನೂ ಕೂಡ ಗೊತ್ತಿರುವಂತೆ SSLC ಯಲ್ಲಿ ವೆಬ್ ಕಾಸ್ಟಿಂಗ್, PUC ಯಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಒಂದೇ ದಾರಿ ಏನದ ಅಂತಂದ್ರೆ, ಸರಿಯಾಗಿ ತರಗತಿಗಳಿಗೆ ಹೋಗ್ಬೇಕು, ಕಾಲೇಜುಗಳಿಗೆ ಹೋಗ್ಬೇಕು, ವಿದ್ಯಾಭ್ಯಾಸವನ್ನ ಮಾಡಬೇಕು.
ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕೆಂತಂದ್ರೆ ಯಾವುದೇ ರೀತಿ ಪರೀಕ್ಷೆಯಲ್ಲಿ ಅಕ್ರಮ ಮಾಡುವುದಕ್ಕೆ ಇವತ್ತು ಅವಕಾಶಗಳೇ ಇಲ್ಲದೆ ಇರೋ ತರ ರಾಜ್ಯ ಸರ್ಕಾರ ಮಾಡಿದೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಬಹಳ ಧನ್ಯವಾದಗಳನ್ನು ಅರ್ಪಿಸಬೇಕು. ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದನ್ನು ಉನ್ನತ ಶಿಕ್ಷಣಗಳಲ್ಲಿ ಕೂಡ ಅಳವಡಿಸಿಕೊಳ್ಬೇಕು. ಡಿಗ್ರಿ ಎಕ್ಸಾಮ್ಗಳು ಕೂಡ ವೆಬ್ಕಾಸ್ಟಿಂಗ್ ಆಗಬೇಕು. ಮತ್ತೆ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ನಾನು ಹೇಳಬೇಕಾಗಿದ್ದು ಏನಂತ ಕೇಳಿದ್ರೆ, ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣವನ್ನ ಕೊಟ್ಟಿದ್ದೇ ಆದರೆ PUCಯಲ್ಲಿ ಮಕ್ಕಳಿಗೆ ಅದು ಹೊರೆ ಆಗುವುದಿಲ್ಲ. ಅದಕ್ಕೆ ಈ ಮುಂಬರುವ ವಿದ್ಯಾರ್ಥಿಗಳ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮೊಬೈಲ್ ಇಂದ ದೂರ ಇರಿ, ತರಗತಿಗಳಿಗೆ ಹಾಜರಾಗಿರಿ, ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡ್ರಿ. ಶಿಕ್ಷಕರು ಮತ್ತೆ ಪಾಲಕರ ಒಂದು ಮಾರ್ಗದರ್ಶನದಲ್ಲಿ ನೀವು ನಡೆದಿದ್ದೇ ಆದರೆ ಈ ರೀತಿ ವಿದ್ಯಾರ್ಥಿಗಳ ತಾಲೂಕಿನಲ್ಲಿ ಟಾಪರ್ ನೀವು ಕೂಡ ಆಗ್ಬಹುದು ಅನ್ನುವುದೇ ನಮ್ಮೆಲ್ಲರ ಆಸೆ ಅಂತ. ಓಕೆ ಸರ್, ಮುಂದೆ ನಿಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಕೂಡ ಒಳ್ಳೆ ಹೆಸರು ಮಾಡಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ನಿಮಗೂ ಹಾಗೂ ನಿಮ್ಮ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಹೇಳ್ತೀವಿ ಸರ್. ಮತ್ತೆ ನಿಮ್ಮ ಮುಂದಿನ ಅಪ್ಕಮಿಂಗ್ ಏನ್ PUC ವಿದ್ಯಾರ್ಥಿಗಳಿದ್ದಾರೆ ಅವರು ರಾಜ್ಯ ಮಟ್ಟದಲ್ಲಿ ಇನ್ನೂ ಹೆಚ್ಚು ಸೌಂಡ್ ಮಾಡಲಿ ಅಂತೇಳಿ ನಮ್ಮ ಆಶೆ ಇದೆ ಸರ್. ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ, ಶ್ರಮಿಸಿರುವ ಸಿಬ್ಬಂದಿ ವರ್ಗಗಳಿಗೂ ಕೂಡ ಅಭಿನಂದನೆಗಳು. ಮತ್ತೆ ಇಂಥ ಒಂದು ವಿದ್ಯಾರ್ಥಿಗಳನ್ನ ಕೊಟ್ಟಂತ ಆ ತಂದೆ ತಾಯಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೂ ಕೂಡ ಸಂಸ್ಥೆಯ ಪರವಾಗಿ, ಸಿಬ್ಬಂದಿಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.